ಅಭವಪುರದೊಳಗೆ ಬಹುದಿನ ಬೇನೆಯಿಲ್ಲದೆ ದಳಿದ ವಿಪ್ರನ ಪತ್ನಿಯೋರ್ವಳು ಬೀದಿ ಶೋಕಿಸುತ್ತ ಅಳಿದ ಪತಿಯಮ್ಮ ಸರ ಕೊಯ್ಯುವ ಬಳಗದವರೊಂದಿಗೆ ಭರತ ನಿರ್ಮಲ ಶರಣರಡಿಗಂಡು ತೀರದ ದುಃಖದಿಮ್ಮನಿಯೇ ಪಸರಿಸಿದನು ನಿಂದರು ತಲಪ್ಪ ಸುಪುತ್ರರಂ ಸುಖವಾಗಿ ಬಾಳೆಂದು ನೆರೆದ ಜನರಚ್ಚನಿಯ ನಾನು ಶರಣದಾತಯ ಸ್ಥಿತಿಯ ನೊರೆಯಲು ಶರಣರೀಶ ಧ್ಯಾನ ಪರಿಣತರಾಗಿ ನಡೆತಂದು ನೋಡಿ ಕರುಣಾಪಾಂಗದಿಂಗುತ ಮಾಡಬರನೆಪ್ಪಿಸಲವಂತರ ಮಾಡಗರೆ ಕಂದರೆದು ಶರಣರ ಕಂಡು ಕರಮಗಿದು ಮಾಡಿದು ಪ್ರಕೃತಿಯ ಸ್ಮರಿಸುತ್ತಡಾಡಿ ತನುವಂ ಶರಣ ಪದಗಳು ಮೂಡಿದಾನಂದದಲ್ಲಿ ಪಾಡಿದನೆಲ್ಲರ ದುರ್ಗಲಿ ಸಾಂಬಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಬ್ರಹ್ಮಪುರದೊಳಗ ಒಂದು ಬ್ರಾಹ್ಮಣ ಮನೆತನ. ಆ ಮನೆತನದೊಳಗ ಒಬ್ಬ ಮನುಷ್ಯಾಗ ಬಹಳ ದಿವಸಗಳವರೆಗೆ ಆರಾಮಿಲ್ಲದಂಗಾಗಿ ಮಡಿದಿರ್ತಾನೆ, ತೀರ್ಕೊಂಡಿರ್ತಾನೆ. ಬ್ರಾಹ್ಮಣರಲ್ಲಿ ಶವ ಸಂಸ್ಕಾರವನ್ನು ಮಾಡುವಂತ ಪದ್ಧತಿ. ಚಟ್ಟಕ್ಕ ಆ ದೇಹವನ್ನು ಕಟ್ಟಿ 4 ಜನ ಹೊಂದ್ಕೊಂಡು ಮುಂದ್ಗಡೆ ಒಂದು ಗಡಿಗೆ ಒಳಗ ಅಗ್ನಿ ಹಚ್ಚಿಸಿ ಅದನ್ನು ಹಿಡ್ಕೊಂಡು ಹೋಗ್ತಿರ್ತಾರೆ. ಇಷ್ಟ ನಮ್ಮಲ್ಲಿ 2 ಪರಂಪರೆಗಳು. ಒಬ್ರು ಅಗ್ನಿ ಆರಾಧಕರು, ಒಬ್ರು ಜಲಾರಾಧಕರು. ಶಿವಭಕ್ತರಾಗಿರ್ತಕ್ಕಂಥ ನಾವೆಲ್ಲ ಜಲ ಆರಾಧಕರು. ಗಂಗೆಯನ್ನ ತಲೆ ಮೇಲೆ ಬರ್ತೀವಿ. ಅದಕ್ಕೆ ನಮಗ ಶಿವಭಕ್ತರು ಜಲಾರಾಧಕರು ಅಂತಾರೆ. ಅವರು ಸದಾ ಅಗ್ನಿ, ಮದುವೆ ಆದ್ರೂ ಕೂಡ ಅವರು ಹೋಮ ಮಾಡ್ತಾರ, ಮನೆ ಶಾಂತಿ ಆದ್ರೂ ಹೋಮ ಮಾಡ್ತಾರ, ಕೊನೆಗೆ ದೇಹವನ್ನ ವಿಸರ್ಜನೆ ಮಾಡುವಾಗಲೂ ಬೆಂಕಿಯಲ್ಲಿನೇ ವಿಸರ್ಜನೆ ಮಾಡ್ತಾರೆ. ಅವರ ಪರಂಪರೆ ಅದಷ್ಟೇ. ಯಾವುದು ಹೆಚ್ಚಲ್ಲ, ಯಾವುದು ಕಡಿಮೆ ಅಲ್ಲ. ಹೀಗೆ ಸತ್ತಿರ್ತಕ್ಕಂಥ ಆ ಬ್ರಾಹ್ಮಣನನ್ನ ಚಟ್ಟದ ಮೇಲೆ ಹೊತ್ಕೊಂಡು ಹೊಂಟಿರ್ತಾರೆ. ಶರಣರ ದಾಸೋಹ ಮನೆ ಪಕ್ಕದಲ್ಲಿ, ಈಗಾಗಲೇ ಹೇಳಿದೆ ನಾನು, ದೇಶಪಾಂಡೆ ಅವ್ರ ಮನೆಯೇ ದಾಸೋಹದ ಮನೆಯಾಗಿ ಪರಿವರ್ತನೆಯಾಗಿತ್ತು. ಶರಣರು ಮುಂದೆ ಮನೆ ಮುಂದೆ ಕಟ್ಟಿ ಮುಂದೆ ನಿಂತಿದ್ರು. ಆ ಬಾಡಿ ಹೊತ್ಕೊಂಡು ಹೊರಟಾಗ ದೇಹವನ್ನ ಅಗ್ನಿಗೆ ಕೊಡ್ಲಿಕ್ಕೆ ತಗೊಂಡು ಹೊಂಟಿದ್ರು. ಅವನ ಹೆಂಡತಿ ಹರೆಯದ ಹೆಣ್ಮಗಳು, ಸಣ್ಣ ಹೆಣ್ಮಗಳು ಓಡೋಡಿ ಗಂಡನ ಶವದ ಹಿಂದೆ ಬೆನ್ನ ಹತ್ತಿ ಓಡಿ ಬರ್ತಿದ್ರು. ಸಂಪ್ರದಾಯವಾದಿಗಳು ಅವಳನ್ನು ಬೆದರಿಸಿ ಸರಿಸ್ತಿದ್ರು. ಹಾಗೆ ಬರುವಾಗ ಶರಣರ ದೃಷ್ಟಿ ಆ ಹೆಣ್ಮಗಳ ಮೇಲೆ ಬಿತ್ತು. ಆಕೆ ಓಡೋಡಿ ಬಂದು ಶರಣರ ಪಾದಕ್ಕೆ ಬಿದ್ದು, ಯಪ್ಪ ಬೇಡಿದವರು ಬೇಡಿದ್ದು ಕೊಡ್ತಿ ಅಂತ, ನಿನ್ನ ಪಾದಕ್ಕೆ ಬಿದ್ದೀನಿ ಅಂತ ಪಾದಕ್ಕೆ ಬಿದ್ರು. ಶರಣರ ಆಕಿನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು. ವಿಚಾರ ಮಾಡ್ರಿ, ಗಂಡನನ್ನ ಚಟ್ಟಕ್ಕೆ ಕಟ್ಟಿ ಅಗ್ನಿ ತಗೊಂಡು ಹೊಂಟಾರ. ಶರಣರ ಪಾದಕ್ಕೆ ಹೇಳ್ತು ಬಂದು ನಮಸ್ಕಾರ ಮಾಡ್ಯಾಳ. ಅವಳ ತಲೆ ಮೇಲೆ ಶರಣರ ಹಸ್ತದ. ಅವರ ಪರುಷ ವಾಣಿಯಿಂದ ಬರ್ತಕ್ಕಂಥ ಆಶೀರ್ವಾದ, ಅಷ್ಟಪುತ್ರ ಸೌಭಾಗ್ಯವತಿ ಭವ. ತಾಯಿ, ನೀನು 8 ಮಕ್ಕಳನ್ನ ಹಡೆದು ಸೌಭಾಗ್ಯವತಿಯಾಗುವಂತ ಆಶೀರ್ವಾದ ಮಾಡ್ತಾರೆ. ಗಂಡನ ಹೆಣ ಚಟ್ಟದ ಮೇಲೆ
ಮೊದಲೇ ಸೇರದೆ ಇರ್ತಕ್ಕಂಥ ಬ್ರಾಹ್ಮಣರು. ನಮ್ಮಲ್ಲಿ ವ್ಯಕ್ತಿಗಳ ಮಧ್ಯೆ ದ್ವೇಷ ಎದಕ್ಕಂದ್ರ ತತ್ವಗಳ ಮಧ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸಕ್ಕಾಗಿ. ಸೇರದೆ ಇರ್ತಕ್ಕಂಥ ಬ್ರಾಹ್ಮಣರು ಚಪ್ಪಾಳೆ ಹೊಡೆದು ನಗಲಿಕ್ಕೆ ಶುರು ಮಾಡ್ತಾರೆ. ಏನಿದು, ಗಂಡನ್ನ ಚಟ್ಟದ ಮೇಲೆ ಹೊತ್ಕೊಂಡು ಹೊಂಟಾರ, ಶರಣ 8 ಮಕ್ಕಳ ಹಡಿ ಅಂತ ಆಶೀರ್ವಾದ ಮಾಡ್ತಾನ. ನಾವು ಬ್ರಾಹ್ಮಣರು ಎಷ್ಟು ಅಸಹ್ಯ ಇದು ಅಂತಾರೆ. ಅಂದಾಗ ಶರಣರು ಕೇಳ್ತಾರೆ, ಯಾಕಪ್ಪ ಈಕಿನ ಹಣೆಯೊಳಗೆ 8 ಮಕ್ಕಳು ಅದಾವು, ಎಲ್ರಿ ಗಂಡನ ಚಟ್ಟದ ಮೇಲೆ ಹೊತ್ಕೊಂಡು ಹೊಂಟಾರ, ಏನಿದು ಅಬದ್ಧ ಅಂತಾರೆ ಬ್ರಾಹ್ಮಣರು. ಅವೇನು ಸತ್ತಾನಪ್ಪ, ಇನ್ನ ಇದ್ದು ಬಾಳೆ ಮಾಡ್ಬೇಕಾಗ್ಯದ, ಕರ್ಕೊಂಡು ಬರ್ರಿ. ಶರಣರ ಹತ್ರ ತಂದು ಚಟ್ಟ ಇಳಿಸ್ತಾರೆ. ಅವನು ಎದ್ಮೇಲೆ ಕೈ ಇಟ್ಟು, ಯಾಕಪ್ಪ ಮಲ್ಕೊಂಡಿದಿ, 8 ಮಕ್ಕಳ ಹಣದು ದೊಡ್ಡ ಶ್ರೀಮಂತಿಕೆ ಸಂಸಾರವನ್ನು ನಡೆಸಬೇಕಾಗ್ಯದ, ನೀನು ಸಾಮಾನ್ಯ ಬ್ರಾಹ್ಮಣನಲ್ಲಪ್ಪ, ಹೇಳು ಅಂತ ಎದ್ಮೇಲೆ ಕೈ ಇಟ್ಟು ಶರಣರ ಆಶೀರ್ವಾದ ಮಾಡಿದಾಗ ತನಗೆ ಕಟ್ಟಿರ್ತಕ್ಕಂಥ ಚಟ್ಟವನ್ನು ತನ್ನ ಕೈಯಿಂದ ತಾನೇ ಹರ್ಕೊಂಡು ಸತ್ತ ಹೆಣ ಎದ್ದು ಕೂಡ್ತದಂತ, ಮ್ಯಾಲ ಸತ್ತ ಹೆಣ ಎದ್ದು ಕೂಡ್ತದಂತ. ಜಯಮಂಗಲಂ ಜಯ ನಮ. ಇಂಥ ಶರಣನನ್ನ ಇದ್ದಲಿಗೆ ಜನ ಒಪ್ಕೊಂಡಿರಿ. ನೀವು ಬಹಳ ಗಟ್ಟುಳ್ಳು ಭಕ್ತರು. ನೀವು ಏನು ಪುಣ್ಯ ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ, 1 ವರ್ಷಕ್ಕ 2 ಬಾರಿ ಒಂದು 4-6 ಜನ ಕಲಾವಿದರನ್ನು ಸಾಕ್ತಿರಲ್ಲ, ಇದು ನೀವು ಮಾಡ್ತಾ ಇರ್ತಕ್ಕಂಥ ಬಹುದೊಡ್ಡ ದಾಸೋಹ, ನಿಮ್ಮ ಔದಾರ್ಯ ಇದೆ. ಇಡೀ ನಾಡಿನ ತುಂಬಾ ಕಲಾವಿದರು ನಿಮ್ಮ ಹೆಸರನ್ನು ಹೇಳ್ತಾರೆ. ಎಂಥ